ನನ್ನ ಮೊಲಗಳು ನನ್ನ ಜೊತೆಯಲ್ಲೇ ಕೂತು ಊಟ ಮಾಡ್ತಿದ್ವು. ಅವು ನನ್ನ ತಟ್ಟೆಯೊಳಗೆ ನುಗ್ಗಿ ನಾನು ಯಾರೊಂದಿಗಾದರೂ ಮಾತಾಡೋಕೆ ಶುರು ಮಾಡಿದ್ರೆ ಅಷ್ಟರೊಳಗೆ ಅದು ಕೂತು ಅದೆಲ್ಲವನ್ನೂ ಸ್ವಚ್ಛ ಮಾಡಿಬಿಡುತ್ತಿತ್ತು. ಅಷ್ಟು ಚುರುಕು ಆಗಿತ್ತು ಅದು. ಒಂದು ಸಲ ಅತಿಯಾಗಿ ಕಳ್ಳತನ ಆಗ್ತಿದೆ ಅಂತ ನನಗೆ ಗೊತ್ತಾದಾಗ ಹೀಗೆ ಮಾಡ್ತಿದ್ದೆ. ಇಲ್ಲಿಂದ ಅದನ್ನ ನೋಡ್ತಿದ್ದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಅಷ್ಟೊಂದು ತಿನ್ನೋದು ಅದಕ್ಕೆ ಒಳ್ಳೆಯದಲ್ಲ. ಈ ತರಹದ ತಿಂಡಿಗಳು ಅವುಗಳಿಗೆ ಸರಿಯಲ್ಲ. ಹಾಗಾಗಿ ಅದಕ್ಕೆ ನಾನು ಒಂದು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಕೊಡ್ತಿದ್ದೆ. ಒಂದು ದಿನ ಇಡೀ ರೊಟ್ಟಿಯನ್ನೇ ಎತ್ಕೊಂಡು ಹೋಗಿ ಆ ಮೂಲೆಯಲ್ಲಿ ಕೂತು ಬಿಟ್ಟಿತ್ತು. ಚಿಕ್ಕ ಮಕ್ಕಳು ನಮಗೆ ಇಷ್ಟವಾಗೋದು ಇದೇ ಕಾರಣಕ್ಕೆ. ಅವರು ಏನೂ ಬೇಡ ಅಂತ ಹೇಳೋದಿಲ್ಲ. ಬೇಕು ಅಂದ್ರೆ ಬೇಕು, ಅವರು ಮುಕ್ತವಾಗಿ ಕೇಳುತ್ತಾರೆ. ನಮ್ಮ ಹಾಗಲ್ಲ, ನಮಗೆ ಬೇಕು ಕೂಡ, ಮತ್ತೆ ನಮಗೆ ಬೇಕು ಅನ್ನೋದನ್ನ ಮುಚ್ಚಿಡಬೇಕು ಕೂಡ. ಪ್ರಾಣಿಗಳು ಅಷ್ಟೇ, ಅವುಗಳಿಗೆ ಬೇಕು ಅಂದ್ರೆ ಬೇಕು. ನಾವು ಹಾಗಿಲ್ಲ. ನಾವು ಏನು ಹೇಳ್ತೀವಿ? ಅಯ್ಯೋ, ನಿಮ್ಮಿಂದ ತಗೊಳೋಕೆ ಆಗುತ್ತಾ? ನಾಚಿಕೆ ಪಡಿಸ್ತಿದ್ದೀರಾ? ನಿಮ್ಮಿಂದ ಹೇಗೆ ತಗೊಳೋಕಾಗತ್ತೆ? ಸರಳವಾಗಿ ಇರೋದನ್ನ ಕಲಿಯಿರಿ. ನಿಮ್ಮ ಮಾತು ಏನಿದೆಯೋ ಅದನ್ನ ಸ್ವಲ್ಪ ತೆರೆದಿಡಲು ಕಲಿಯಿರಿ. ಮತ್ತು ಇದೇ ರೀತಿ ಯಾರಾದರೂ ನಿಮಗೆ ಪ್ರಾಮಿಸಸ್ ಮಾಡಿದಾಗಲೂ ಕೂಡ ಹೀಗೆ ತಲೆ ಕೆರೆದುಕೊಂಡು ಸ್ವಲ್ಪ ಪ್ರಶ್ನಿಸಿ. ಇವನು ಹೀಗೆ ದೊಡ್ಡ ದೊಡ್ಡ ಪ್ರಾಮಿಸಸ್ ಮಾಡ್ತಿದ್ದಾನೆ, ಇವನಿಗೆ ನನ್ನಿಂದ ಏನು ಸಿಗ್ತಿದೆ ಅಂತ. ಆದ್ರೆ ಯಾರಾದರೂ ಪ್ರಾಮಿಸಸ್ ಮಾಡಿಬಿಟ್ಟರೆ ನಾವು ತಕ್ಷಣವೇ ಖುಷಿಯಿಂದ ಹೂವಿನಂತೆ ಅರಳಿ ಹೋಗುತ್ತೇವೆ. ಮೈಯೆಲ್ಲ ಹೂವಿನ ಲವಲವಿಕೆ ಎಲ್ಲವೂ ನಮ್ಮದಾಗತ್ತೆ. ಸಂಪೂರ್ಣವಾಗಿ ಅರಳಿಬಿಡುತ್ತೇವೆ. ಅರಳಿದ ಗುಲಾಬಿಯ ಹಾಗೆ ನನ್ನ ದೇಹ ಅಂತ. ಮತ್ತು ಅದಾದ ಮೇಲೆ ಆ ಗೆಜ್ಜೆಯ ಹಾಗೆ ಬಾರಿಸುತ್ತಲೇ ಇರುತ್ತೇನೆ. ಒಂದ್ಸಲ ಮುರಿದು ಬಿದ್ದೆ, ಒಂದ್ಸಲ ಮುರಿಯಲ್ಪಟ್ಟೆ. ಸಾವಿರಾರು ಬಾರಿ ಮತ್ತೆ ಮತ್ತೆ ನನ್ನನ್ನ ಜೋಡಿಸಲಾಯ್ತು. ನೋಡಿ ಎಷ್ಟು ಖುಷಿ ಪಡ್ತಿದ್ದೀರಾ? ಸರಳವಾಗಿ ಇರೋದನ್ನ ಕಲಿಯಿರಿ. ನಿಮ್ಮ ಮಾತು ಏನಿದೆಯೋ ಅದನ್ನ ಸ್ವಲ್ಪ ತೆರೆದಿಡಲು ಕಲಿಯಿರಿ.